ಒಂದು ಪಕ್ಷ ನಮ್ಮ ಕಡೆಗೆ ಒಂದು ಪಕ್ಷ ನನ್ನ ಕಡೆಗೆ ತಪ್ಪಾಗ್ಬೋದು, ಆದ್ರೆ ಅದನ್ನ ಸರಿಪಡಿಸೋಣ, ಅದಲ್ಲ. ಸೊ ದೇವರು ಈ ದಿನವನ್ನು ಅನುಕೂಲ ಮಾಡಿದ್ದಾರೆ. ಇವತ್ತಿನ ಈ ಪಾಠಗಳಲ್ಲಿ ನಾವು ಕಲಿತಕ್ಕಂಥ ಬಹಳ ಪ್ರಾಮುಖ್ಯವಾದಂತ ಕೆಲವು ಅಂಶಗಳಿದೆ. ಇದು ಬರೀ ಇವತ್ತು ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಮಾತ್ರ. ಅದರ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು, ಕೂತ್ಕೊಂಡು ಅದನ್ನ ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಮತ್ತು ನಮ್ಮ ರಕ್ಷಣೆಯ ಹಾದಿಯನ್ನ ಇವತ್ತು ನಾವು ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಯಾಕಂದ್ರೆ ದೇವರು ನಮಗೆ ಹೇಗೆ ತಿಳಿಸಿದಾರಂದ್ರೆ, ಹೇಗೆ ಆತನ ಒಂದು ಟೈಮ್ ಟೇಬಲ್. ಈಗ ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಮಕ್ಕಳಿಗೆ ಇಂತ ಒಂದು ಟೈಮ್ ಟೇಬಲ್ ಅನ್ನು ಇಟ್ಟಿರ್ತೀವಿ, ಹೌದಲ್ಲ? ಹೀಗೆ ಮಾಡಬೇಕು, ಇಂಥ ಸಮಯ ಕೇಳಬೇಕು, ಇಂಥ ಸಮಯಕ್ಕೆ ಚಿತ್ತಾನುಸಾರವಾಗಿ ಈ ಲೋಕದ ರಕ್ಷಣೆಗೆ, ಈ ಲೋಕವನ್ನ ಹೇಗೆ ಆತನು ಶುದ್ಧಿಯಾದಂತ ಅಥವಾ ಶುದ್ಧವಾದಂತ ಲೋಕವನ್ನ ಉಂಟು ಮಾಡಿದ್ದನು, ಅದು ಕೆಟ್ಟೋಯ್ತು. ಈಗ ಅದನ್ನ ಸರಿಪಡಿಸ್ಲಿಕ್ಕೆ ದೇವರು ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ ಇದನ್ನ ಬಗ್ಗೆ. ಈ ಟೈಮ್ ಟೇಬಲ್ ಅನ್ನ ಯಾರು ಕೂಡ ಇದನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಟೈಮ್ ಟೇಬಲ್ ಅನ್ನ ನಾವು ಯಾರು ಕೂಡ ಮುಂದೆ ಹೋಗಕ್ ಸಾಧ್ಯ ಇಲ್ಲ, ಅಥವಾ ನಾವು ಹಿಂದೆ ಹೋಗಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ದೇವರು ಅಷ್ಟು ಸ್ಪಷ್ಟವಾಗಿ ಇದನ್ನ ಗುರುತಾಕಿದ್ದಾನೆ. ಇವತ್ತು 3 ವಿಚಾರಗಳ ಬಗ್ಗೆ ನಾವು ಈ ವಾರದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಒಂದು ಯೋನನ ಬಗ್ಗೆ ಕಲೀಲಿಕ್ಕೆ ಹೋಗ್ತೇವೆ. ಯೋನನ್ನು ಹೇಗೆ ನಿನಿವೆ ಪಟ್ಟಣಕ್ಕೆ ಸ್ವಾಮಿ ಆ ಸಂದೇಶವನ್ನ ನೋಡಿ. ದೇವರು ಯಾವಾಗ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪವಾದ್ರೂ ಇಷ್ಟವಿಲ್ಲ. ದುಷ್ಟನು ತನ್ನ ದುರ್ಮಾರ್ಗಗಳನ್ನ ಬಿಟ್ಟು ಬರುವುದು ದೇವರಿಗೆ ಇಷ್ಟವಾದಂತ ಒಂದು ವಿಚಾರ. ಸೊ ಇವತ್ತು ದೇವರು ಬರೀ ಕ್ರೈಸ್ತರಿಗೆ ಸತ್ತ ಅಥವಾ ಬರೀ ಯಹೂದಿಗಳಿಗೆ ಸತ್ತ ಇಲ್ಲ, ಎಲ್ಲಾ ಮಾನವ ಕುಲಕ್ಕೆ. ಅದಕ್ಕೆ ತಾನೇ ಯೋಹಾನ 3:16 ಎಲ್ಲರೂ ರಕ್ಷಣೆಯನ್ನು ಹೊಂದಬೇಕು. ನೋಡಿ, ಅವ್ರು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಜೈನರಾಗಿರ್ಬೋದು, ಬೌದ್ಧ ಧರ್ಮದವರಾಗಿರ್ಬೋದು, ನಾನಾ ವಿಧವಾದಂತ ಧರ್ಮಗಳನ್ನ ಹೊಂದಿಕೊಂಡಿರ್ತಕ್ಕಂಥವ್ರಾಗಿರ್ಬೋದು. ಆದ್ರೆ ರಕ್ಷಣೆ ಎಂಬಂಥದ್ದು ಎಲ್ಲರೂ ಕೂಡ ಏನಾಗ್ಬೇಕು, ರಕ್ಷಣೆಯನ್ನು ಹೊಂದಬೇಕು ಎಂಬಂಥದ್ದು ದೇವರ ಒಂದು ಇಷ್ಟ. ಇದು ದಟ್ ಈಸ್ ದಿ ಟೈಮ್ ಟೇಬಲ್ ದಟ್ ಗಾಡ್ ಹ್ಯಾಸ್ ಪುಟ್ ಫೋರ್ತ್. ಅಂದ್ರೆ ಆತನ ಟೈಮ್ ಟೇಬಲ್ ಅನ್ನ ಹಾಕ್ಬಿಟ್ಟಿದ್ದಾನೆ. ಸೊ ಇವತ್ತು ನಾವು ಈ ಮೊದಲನೇದಾಗಿ ಹೇಳಿದೆ ನಾನು, ಯೋನನ್ನು ಹೇಗೆ ನಿನಿವೆ ಪಟ್ಟಣಕ್ಕೆ, ಅಲ್ಲಿ ಆತನಿಗೆ ಸಂಬಂಧಪಡ್ತಕ್ಕಂಥ ಜನರಿದ್ರು, ದೇವರಿಗೆ ಸಂಬಂಧಪಡ್ತಕ್ಕಂಥ ಜನರಿದ್ರು. ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಹೇಗೆ ಯೋನನನ್ನ ಒಂದು ಸಾಧನವನ್ನಾಗಿ ಉಪಯೋಗಿಸ್ತಾನೆ ಎಂಬಂಥದ್ದು. ಯಾಕಂದ್ರೆ ನಾಶ ಆಗೋಕ್ಕೂ ಮೊದಲೇ ತನ್ನ ಜನರನ್ನ ಆತನ ಏನ್ ಮಾಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಈಗ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಈಗಾಗಲೇ ನಾವು ಕಲ್ತೀವಿ ಅದನ್ನ. ಅದರ ದುಷ್ಟ ಪಾಪಕ್ಕೆ ಅದನ್ನ ನಾಶ ಮಾಡಬೇಕಾಗಿತ್ತು ದೇವರು. ಅದಕ್ಕೆ ಹೇಳ್ತಾನೆ, ನೀತಿವಂತರು ಯಾರು ಇಲ್ಲ ಅಲ್ಲಿ. ಅಬ್ರಹಾಮನು ಒಂದು ವಿಚಾರ ಮಾಡ್ತಾನೆ, ಹೌದು ಸ್ವಾಮಿ, ಒಂದು 50 ಜನ ಇದ್ರೆ ನೀನು ಇದನ್ನ ಉಳಿಸ್ತೀಯ. ನೋಡಿ, ಕೊನೆಗೆ 10 ಜನ. ಸೊ ಆ 10 ಜನನೂ ಇರ್ಲಿಲ್ಲ. ಸೊ ದೇವರ ಒಂದು ಯೋಜನೆ ಅಡಿನಲ್ಲಿ, ಆಮೇಲೆ ಆತನ ನ್ಯಾಯ ನೀತಿ ನಿರ್ಣಯಗಳಲ್ಲಿ ದೋಷಗಳಿಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಇವತ್ತಿನ ಒಂದು ಅಡಿಪಾಯಿ ಅಥವಾ ಇವತ್ತಿನ ಒಂದು ಪಾಠದ ಒಂದು ಮುಖ್ಯಾಂಶಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಂದ್ರೆ ಮುಂದೆ ಬಹಳ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಇವನನ್ನ ಯೋಚನೆ ಮಾಡಿದ್ವಿ. ಅದಾದ ನಂತರ ಬ್ಯಾಬಿಲೋನ್ ದೇಶ ಹೇಗೆ ಹಾಳಾಗುತ್ತೆ ಅಥವಾ ಅದು ಹೇಗೆ ಪತನ ಆಗುತ್ತೆ, ಮುಂದೆ ಆಗುತ್ತೆ. ಯಾವ ರಾಜ್ಯ ಅಥವಾ ಯಾವ ರಾಜ್ಯವು ಸ್ಥಾಪಿತವಾಗ್ತದೆ, ಯುಗಾಂತರಗಳ ತನಕ ಇರತಕ್ಕಂತ ಒಂದು ದೇಶ ಇದೆ, ಆ ರಾಜ್ಯ ಇದೆ. ಆ ರಾಜ್ಯದಲ್ಲಿ ಯಾವ ಬಡತನ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ಹಸುವೆ ಇರೋದಿಲ್ಲ, ನೀರಡಿಕೆ ಇರೋದಿಲ್ಲ.
ಅದು ಯೇಸುವಿನ ರಾಜ್ಯ ಶಾಶ್ವತವಾದಂತ ರಾಜ್ಯ. ಸೊ ಅದ್ರ ಬಗ್ಗೆ ಆತನು ತಿಳಿಸ್ತಾ ಹೋಗ್ತಾನೆ, ಆಯ್ತಲ್ಲ. ಆ ನಂತರ ಅದಾದ ನಂತರ ನಾವು ಕೊನೆಯಲ್ಲಿ ಈ ಸೈರಸ್ ಎಂಬಂತ ಒಬ್ಬ ರಾಜ, ಮೀಡೋ ಪರ್ಷಿಯಾ ರಾಜ್ಯ ಹೇಗೆ ಯಹೂದಿಗಳಿಗೆ ತಮ್ಮದೇ ಆದಂತ ಸ್ಥಳಕ್ಕೆ ಅವ್ರನ್ನ ಪರ್ಷಿಯಾ ದೇಶದಿಂದ ಬಿಡುಗಡೆ ಮಾಡಿ, ಇವತ್ತು ಇರಾನ್ ಮತ್ತು ಇಸ್ರೇಲ್ ಬಗ್ಗೆ ಯುದ್ಧ ಆಗ್ತಾ ಇರೋದೇ ಇದು, ಹೌದಲ್ಲ. ಇಸ್ರಾಯೇಲ್ ಹೇಳ್ತಾ ಇರೋದು, ಇವತ್ತು ಬೆಂಜಮಿನ್ ನೆತನ್ಯಾಹು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಹೇಳ್ತಾ ಇದ್ದಾರೆ, ಇದು ಯೆರೂಸಲೇಮ್ ಅಥವಾ ಕ್ಯಾಪಿಟಲ್ ಆಗಿದ್ದು ಇಸ್ರೇಲ್ ದೇಶ ನಮ್ಮದು, ಅಬ್ರಹಾಮನ ಮಕ್ಕಳಿಗಾದಂತ ಯಾಕೋಬ ವಂಶದವರಿಗೆ ದೇವರು ಇದನ್ನ ಕೊಟ್ಟಿದ್ದಾನೆ. ತದನಂತರ ಇದರ ಚರಿತ್ರೆ ಬಹಳ ದೊಡ್ಡದಾಗಿದೆ, ಅದನ್ನ ವರ್ಣನೆ ಮಾಡ್ಲಿಕ್ಕೆ ಸಮಯ ಸಾಲುದಿಲ್ಲ. ಆದರೆ ಇವತ್ತು ಅದಕ್ಕೋಸ್ಕರ ಅದನ್ನ ಸ್ವಾಧೀನಪಡಿಸೋದಕ್ಕೋಸ್ಕರವಾಗಿ ಇವತ್ತು ಯುದ್ಧ ನಡೀತಾ ಇದೆ. ರಾಜ ಹೇಗೆ ಯಹೂದಿಗಳನ್ನ ಬಿಡುಗಡೆ ಮಾಡಿ, ಈ ದೇಶವು ನಿಮಗೋಸ್ಕರ ಕೊಡಲ್ಪಟ್ಟಿದೆ, ನೀವು ಇದನ್ನ ಸ್ವಾಧೀನ ಮಾಡ್ಕೊಳ್ರಿ ಎಂಬುದಾಗಿ, ನಿಮ್ಮ ಪ್ರಾಂತ್ಯಗಳಿಗೆ ನೀವು ಹೋಗ್ಬೋದು ಎಂಬುದಾಗಿ ಕೂಡ ಆತನ ಹೇಳ್ತಾರೆ. ಇದರ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಿಮ್ಮ ಇವತ್ತೇನಪ್ಪಾ ಅಂತಂದ್ರೆ, ಇದರ ಮುಖಾಂತರವಾಗಿ ದೇವರು ಸೀಕ್ರೆಟ್ ಯಾವುದನ್ನು ಕೂಡ ಗುಪ್ತವಾಗಿ ಇಟ್ಟಿಲ್ಲ, ಎಲ್ಲವನ್ನು ಕೂಡ ಬಹಿರಂಗವಾಗಿ ತಿಳಿಸ್ತಾ ಇದ್ದಾರೆ. ಇದು ನಮ್ಮ ಮನಸ್ಸಿನಲ್ಲಿರ್ಲಿ. ಇದರ ನಿಟ್ಟಿನಲ್ಲಿ ಕೆಲವು ಇವಾಗ ಈ ಪ್ರೆಸೆಂಟ್ ಟ್ರೂತ್ ಅಂತ ಹೇಳ್ತೇವೆ, ಇವರು ಜೋಸೆಫ್ ಬೇಟ್ಸ್, ಆಮೇಲೆ ವಿಲಿಯಂ ಮಿಲ್ಲರ್, ಮೊದಲನೇ ಪತ್ರಿಕೆ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಒಂದು ಮೊದಲನೇ ಪತ್ರಿಕೆ ಅಂತಂದ್ರೆ ಪ್ರೆಸೆಂಟ್ ಟ್ರೂತ್ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡುತ್ತಾರೆ. ಇವಾಗ ಅದರ ಅರ್ಥ ಏನಪ್ಪಾ, ಇವಾಗ ಸ್ವಲ್ಪ ವ್ಯಾಖ್ಯಾನ ಮಾಡೋಣ. ಇವಾಗ ನೀವು ಚೆನ್ನಾಗಿ ತಿಳ್ಕೊಳ್ಬೇಕಿದನ್ನ. ಈಗ ವಾಟ್ ಈಸ್ ಪ್ರೆಸೆಂಟ್ ಟ್ರೂತ್ ಅಂಡ್ ವಾಟ್ ಈಸ್ ಪ್ರಿಡಿಕ್ಷನ್. ಇವಾಗ ಇದು ಎರಡರ ಮಧ್ಯೆ ಇವತ್ತು ಸ್ವಲ್ಪ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇವತ್ತಿನ ಪಾಠಗಳು, ಮುಂದಿನ ಪಾಠಗಳು ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಪ್ರಿಡಿಕ್ಷನ್ ಬಂದು ಪ್ರವಾದನೆ ನುಡಿದಿರ್ತಕ್ಕಂಥದ್ದು, ಹೌದಲ್ರ. ಆದರೆ ಆ ಕಾಲ ಬಂದಾಗ ಅದು ಅವರಿಗೆ ಪ್ರೆಸೆಂಟ್ ಟ್ರೂತ್. ಇವಾಗ ನಾವು ಕೆಲವು ಉದಾಹರಣೆಗಳನ್ನ ನೋಡೋಣ. ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ಆದಿಕಾಂಡದ ಪುಸ್ತಕಕ್ಕೆ ತೆಗೀರಿ. ಆದಿಕಾಂಡದ ಪುಸ್ತಕ 15ನೇ ಅಧ್ಯಾಯ ವಚನ 13 ತೆಗೆದಂತವ್ರು ದಯಮಾಡಿ ಅದನ್ನ ಓದ್ರಿ. ಆದಿಕಾಂಡ 15ನೇ ಅಧ್ಯಾಯ ವಚನ 13. ಯಾರು ಓದ್ತಾ ಇದ್ದೀರಾ? ಓಕೆ. ಆಗ ಕರ್ತನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ನೋಡ್ರಿ, ಇಲ್ಲಿ ದೇವರು ಮುಂಚೆನೆ, ಇದು ಯಾವ ಕಾಲದಲ್ಲಿ ಆಯ್ತು, ಬಹಳ ವರ್ಷಗಳ ಆದ ನಂತರ ಇದನ್ನ ಸ್ವಾಮಿ ಅಬ್ರಹಾಮನಿಗೆ ದೇವರು ಆಗ್ಲೇ ಸೂಚನೆ ಪಡಿಸ್ದ. ನಿನ್ನ ಜನರು 4 ಮೊಮ್ಮಕ್ಕಳು ಯಾರು? ಯಾಕೋಬ, ಆತನ ವಂಶದವರು 400 ವರ್ಷ ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ನೋಡಿ, ಸೊ ಇದು ಮುಂಚೆ, ಅದು ಅವರಿಗೆ ಪ್ರೆಸೆಂಟ್ ಟ್ರೂತ್. ಇದು ಪ್ರಿಡಿಕ್ಷನ್. ಇದು ಈಗ ನಾ ಹೇಳಿದ ಅರ್ಥ ಮಾಡ್ಕೊಂಡ್ರಲ್ಲ, ಇದು ಪ್ರಿಡಿಕ್ಷನ್. ಇದನ್ನ ಸ್ವಾಮಿ ಇದನ್ನ ವಾಗ್ದಾನ ಮಾಡಿರ್ತಾನೆ. ಅಂದ್ರೆ ಅದನ್ನ ವಾಗ್ದಾನ ಮಾಡಿ
ಅನೇಕ ದಿವಸಗಳ ನಂತರ ಅದು ಏನಾಗಿತ್ತು, ಸಂಭವಿಸುತ್ತೆ. ಸೊ 400 ವರ್ಷಗಳ ತನಕ, 430 ವರ್ಷ ಆಕ್ಚುಲಿ ಅದು, ಇನ್ನೊಂದು ಕಡೆ 430 ಅಂತ ಇದೆ, ಇನ್ನೊಂದು ಕಡೆ 400 ಅಂತ ಇದೆ. ಅಂದ್ರೆ 400 ವರ್ಷ ಬಾಧೆ ಪಡೋರು ಕರೆಕ್ಟ್. ಆದ್ರೆ 30 ವರ್ಷ ಅವರು ಸಮೃದ್ಧಿಯಾದಂತ ಕಾಲಗಳನ್ನ ಕಳೀತಾರೆ. ಅದು ಯಾರು, ಯೋಸೇಫನ ಕಾಲದಲ್ಲಿ. ಯೋಸೇಫನಲ್ಲಿ ಹೋದ ಮೇಲೆ ಅವರು 400 ವರ್ಷಗಳ ನಂತರ 30 ವರ್ಷ, ಕೊನೆಯ 30 ವರ್ಷ ಅವರು ಸಮೃದ್ಧಿಯಾದಂತ ಜೀವನವನ್ನ ಕಳೀತಾರೆ. ಆದ್ರೆ 400 ವರ್ಷ ಬಾಧೆ ಪಟ್ರು. ಇಲ್ಲಿ ಇದು ಈಗ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ನಾನು ಹೇಳ್ತಕ್ಕಂಥ ಮಾತು. ಈ ರೀತಿಯಾಗಿ ಅನೇಕ ಘಟನೆಗಳಿದೆ, ಈ ರೀತಿಯಾಗಿ ಅನೇಕ ಘಟನೆಗಳಿದೆ. ಅವುಗಳನ್ನ ಯಾವಾಗ ಪ್ರವಾದನೆಯನ್ನ ಮಾಡಿದ್ರು ಅಥವಾ ಅದನ್ನ ವಾಗ್ದಾನ ಆಯ್ತು, ಅದ ಅವ್ರಿಗೆ ಇಟ್ ವಾಸ್ ಎ ಪ್ರಿಡಿಕ್ಷನ್. ಬಟ್ ಅದು ನೆರವೇರಿದಾಗ ಅದು ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದೇನದು ಪ್ರೆಸೆಂಟ್ ಟ್ರೂತ್ ಅದು. ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ವಚನವನ್ನ ತೆಗೀರಿ ದಯಮಾಡಿ. ಯೆರೆಮೀಯ 25:11. ಯೆರೆಮೀಯ 25:11 ತೆಗಿತಾ ಇದ್ರಿ. ಯೆರೆಮೀಯ 25:11. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. ನೋಡ್ರಿ, ಇದು ಸಂಭವಿಸುತ್ತಾ? ಇಲ್ಲಿ ವಾಗ್ದಾನ ಮಾಡೋದನ್ನ ಹೌದಲ್ಲ, ಪ್ರವಾದನೆ ನುಡಿದ ಯೆರೆಮೀಯನ ಮುಖಾಂತರವಾಗಿ ನಿನ್ನ ದೇಶವು ಏನಾಗ್ತದೆ, ಹಾಳಾಗಿ ಹೋಗ್ತದೆ. 70 ವರ್ಷಗಳ ತನಕ ನೀವು ಅನ್ಯ ದೇಶದಲ್ಲಿ ಇರ್ಲಿಕ್ಕೆ ಹೋಗ್ತಿದ್ದೀರಿ. ನೋಡಿ, ದೇವರು ಯಾವತ್ತೂ ಕೂಡ ಹೇಳದೆ ಮಾಡೋದಿಲ್ಲ, ಹೇಳಿ ಮಾಡ್ತಾನೆ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಗಾಡ್. ನಮ್ಮ ದೇವರ ಒಂದು ಗುಣಾತಿಶಯ ಏನಪ್ಪಾ ಅಂತ ಹೇಳಿದ್ರೆ ಹೇಳಿ ಮಾಡ್ತಾನೆ. ಕಳ್ಳರು ಹೇಳಿ ಬರೋದಿಲ್ಲ, ಹೌದ್ರಾ? ಯಾವಾಗ್ಲೂ ನಮ್ಮ ಸ್ವಾಮಿ ಏನಪ್ಪಾ ಅಂತ ಹೇಳಿದ್ರೆ ಆತನ ಹೇಳಿ ತಿಳಿಸಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ತಿಳಿಸಿ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ, ತಿಳಿಸಿ ಅದನ್ನ ನೆರವೇರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ತನ್ನ ಜನರಿಗೆ ಯಾವ್ದು ಅವಶ್ಯ ಇದೆ, ತನ್ನ ಜನರಿಗೆ ಏನೇನು ಅನುಕೂಲ ಮಾಡಬೇಕು ಎಂಬಂಥದ್ದು ದೇವರಿಗೆ ಚೆನ್ನಾಗ್ ಗೊತ್ತು. ಆ ನಂತರ ನೀವು ನಿಮ್ಮ ಸ್ವದೇಶಕ್ಕೆ ನೀವು ಬರುವಂತವ್ರಾಗ್ತೀರಿ, ಹೌದ್ರಾ? ನೋಡಿ, ಇವತ್ತು ಕೂಡ ಸ್ವಾಮಿ ಆ ಒಂದು ಆಸೆಯನ್ನ ಈ ಜನಾಂಗದವರಲ್ಲಿ ಇಟ್ಟಿದ್ದಾರೆ. ಇನ್ನು ಅದು ಬೇಕಾದಷ್ಟು ವಿಷಯಗಳಿದೆ, ಅದು ಒಂದು ಸಬ್ಜೆಕ್ಟ್ ಅಲ್ಲ. ಇಸ್ರಾಯೇಲರಿಗೆ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳು ಅದು ಹೇಗೆ ನೆರವೇರ್ತಾ ಇದೆ ಮತ್ತು ಇವತ್ತು ಕೂಡ ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾನು ಹೇಳ್ಬೇಕಾದ್ರೆ ಅದು ನಮ್ಮ ಒಂದು ಇದರಲ್ಲಿ ಸುಮಾರು ಒಂದು 5 ಪೇಜ್ ರಿಸರ್ಚ್ ಮೆಟೀರಿಯಲ್ ಇದೆ ನನ್ನ ಹತ್ರ. ಅಷ್ಟೊಂದು ಭಯಾನಕವಾದಂತ ಒಂದು ವಿಚಾರಗಳು ಅದರಲ್ಲಿ ಒಳಗೊಂಡಿದೆ. ಇವತ್ತು ಸಣ್ಣ ಪುಟ್ಟ ರಾಷ್ಟ್ರವಾಗಿರ್ತಕ್ಕಂಥ ಈ ಇಸ್ರೇಲ್ ದೇಶ ಇವತ್ತು ದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥ ಇರಾನ್ ದೇಶವನ್ನ ಹೇಗೆ ಅದು ಎದುರಿಸಬಲ್ಲದು ಎಂಬುದಾಗಿ ನಾವು ನೋಡುವಾಗ ದೇವರು ಅದಕ್ಕೆ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ನೋಡಿ. ಪುಟ್ಟ ರಾಷ್ಟ್ರ ಅದು ಇರಾನ್ ದೇಶಕ್ಕೆ ಹೋಲಿಸಿದ್ರೆ ಇಸ್ರೇಲ್ ದೇಶ 60 ಇಸ್ರಾಯೇಲ್ ದೇಶಗಳನ್ನ ಹಾಕಿದ್ರೆ ಒಂದು ಇರಾನ್ ದೇಶ ಆಗುತ್ತೆ. ಈಗ ಅರ್ಥ ಆಗ್ತಾ ಇದೆ ಅಂದ್ರೆ ನಿಮಗೆ. ಆದ್ರೆ ಸಣ್ಣ ಪುಟ್ಟ ರಾಷ್ಟ್ರವಾಗಿರ್ತಕ್ಕಂಥ ಈ ಇಸ್ರಾಯೇಲ್ ದೇಶ ಇವತ್ತು ದೊಡ್ಡ 60ರಷ್ಟು ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರವನ್ನು ಎದುರಾಕೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಎನಾರ್ಮಿಟಿ ನೀವು ಅರ್ಥ ಮಾಡ್ಕೊಳ್ಬಹುದು, ಎಷ್ಟರ ಮಟ್ಟಿಗೆ ಈ ಪುಟ್ಟ ರಾಷ್ಟ್ರಕ್ಕೆ ದೇವರು ನಡೆಸ್ತಾ ಇದ್ದಾನೆ ಎಂಬುದಾಗಿ. ಅದು ಬೇರೆ ವಿಚಾರ. ಆದ್ರೆ ನಾವು ಮುಂದಿನ ಕಾಲಗಳಲ್ಲಿ ಅದನ್ನು ಕಲಿತಕ್ಕಂಥ ಹೋಗ ಅಲ್ಲಲ್ಲಿ ಸ್ವಲ್ಪ ನಾನು ಆ ವಿಚಾರಗಳನ್ನು ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ನಾವು ಇವತ್ತು ಯೇಸು ಕ್ರಿಸ್ತನ ಬರೋಣದ ಸಂದರ್ಭದಲ್ಲಿ ಇಂತಹ ಒಂದು ಕಾಲಗಳು ಸಂಭವಿಸ್ತವೆ ಎಂಬುದಾಗಿ ದೇವರು ನಮಗೆ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಮತ್ತೇನ್ ಬರೆದ ಸುವಾರ್ತೆ ಬನ್ನಿ. ಮತ್ತೇನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 6ರಿಂದ ನೋಡ್ರಿ. ಮತ್ತೇನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ
ವಚನ 6ರಿಂದ ಎಷ್ಟವರೆಗೆ ಪಾಸ್ಟ್ರೆ? ಓದ್ತಾ ಹೋಗ್ರಿ ಸಿಸ್ಟರ್, ನಾ ಹೇಳ್ತೀನಿ. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಅಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ರು, ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೋಡ್ರಿ, ಅಂದ್ರೆ ನೂತನ ಕಾಲವನ್ನ ಬರಮಾಡೋದಕ್ಕೂ ಮುಂಚಿತವಾಗಿ ಇವುಗಳೆಲ್ಲವೂ ಕೂಡ ಏನಾಗ್ತದೆ, ಸಂಭವಿಸ್ತವೆ. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಜನಗಳ ವಿರುದ್ಧವಾಗಿ ಜನ. ಇವತ್ತು ನೈಜೀರಿಯಾದಲ್ಲಿ ಈ ಜನಾಂಗೀಯ ಒಂದು ಕದನ ನಡೀತಾ ಇದೆ. ಅಲ್ಲಿ ಇರ್ತಕ್ಕಂಥ ಜನಗಳ ವಿರುದ್ಧವಾಗಿ ಜನ ಇವತ್ತು ಕಚ್ಚಾಡ್ತಾ ಇದ್ದಾರೆ. ನೈಗರ್ ಎಂಬಂತ ಪ್ರದೇಶದಲ್ಲಿ, ಆಫ್ರಿಕಾ ಖಂಡದಲ್ಲಿ ಇರ್ತಕ್ಕಂಥ ಒಂದು ದೇಶ. ಅಲ್ಲಿ ಇವತ್ತು ಕೂಡ ಈ ಜನಾಂಗೀಯ ಒಂದು ಕದನ ನಡೀತಾ ಇದೆ. ಓಕೆ, ನಾವು ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಇದನ್ನ ನಿಮಗೆ ತಿಳಿಸ್ತಾ ಇಲ್ಲ. ದೇವರು ಅನೇಕ ವರ್ಷಗಳ ಮುಂಚೆನೆ ಅದನ್ನ ತಿಳಿಸ್ತಾ ಇದ್ರು. ಇವತ್ತು ಯುದ್ಧಗಳು ನಡೀತವೆ ಅಂತ ಸುದ್ದಿಯನ್ನ ಕೇಳ್ತೀರಿ. ನಾವು ಕೇಳ್ತಾ ಇದ್ದೀವಿ. ಸ್ವಲ್ಪ ದಿವಸಗಳ ಹಿಂದೆನೆ ನೋಡಿ, ಇಸ್ರಾಯೇಲ್ ದೇಶದ ಒಂದು ಇದು ಏನಪ್ಪಾ ಅಂತ ಹೇಳಿದ್ರೆ, 3 ದುಷ್ಟ ಶಕ್ತಿಗಳು ಅಲ್ಲಿ ಪ್ರಬಲವಾಗಿ ಬಲಗೊಂಡಿರ್ತಕ್ಕಂಥದ್ದನ್ನ ನೋಡ್ತೇವೆ. ಇರಾನ್ ದೇಶ ಅವ್ರಗಳನ್ನ ಬೆಳೆಸಿದೆ. ಆಕ್ಚುಲಿ ನೀವು ಲೆಕ್ಕ ನೋಡಿದ್ರೆ, ಇರಾನ್ ದೇಶದವರು ಮತ್ತು ಈ ಹಮಾಸ್ನವರು, ಗಾಜಾದಲ್ಲಿರ್ತಕ್ಕಂಥ ಹಮಾಸ್ನವರು, ಅವ್ರು ಯಾವ್ದಕ್ಕೂ ಸಂಬಂಧ ಇಲ್ಲ. ಅವ್ರು ವಿರುದ್ಧವಾಗಿರ್ತಕ್ಕಂಥ ಜನರು. ಅವರು ಸುನ್ನಿಗಳಾದ್ರೆ ಇವರು ಶಿಯಾದವರು. ಸುನ್ನಿಗಳಿಗೂ ಶಿಯಾದವ್ರಿಗೂ ಆಗೋದಿಲ್ಲ. ಆದ್ರೆ ಅವರು ಯಾಕೆ ಬದ್ಧರಾಗಿದ್ದಾರೆ ಅಂತ ಹೇಳಿದ್ರೆ, ಈ ಇರಾನ್ ದೇಶದವರು ಹಮಾಸ್ನವ್ರನ್ನ, ಹೆಜ್ಬುಲ್ಲಾದವ್ರನ್ನ ಮತ್ತು ಹೌತಿಗಳಿಗೆ ಹಣ ಕೊಟ್ಟು ನೀವು ಇಸ್ರೇಲ್ ದೇಶವನ್ನ ಸರ್ವನಾಶ ಮಾಡಬೇಕು. ನೋಡಿ, ಇದು ಉದ್ದೇಶ. ಇದು ಕೆಟ್ಟ ಒಂದು ಉದ್ದೇಶ. ಕೆಟ್ಟ ಒಂದು ಉದ್ದೇಶವನ್ನ ಸ್ವಾಮಿ ಯಾವತ್ತಾದ್ರೂ ಬಿಡ್ತಾನೆ? ನೋಡಿ, ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಎಷ್ಟೋ ಜನರನ್ನ ಸ್ವಾಮಿ ಏನ್ ಮಾಡೋದು, ಸಂಹಾರ ಮಾಡೋದು. ಒಂದು ಕ್ಷಣ ನೀವು ಯೆರೆಮೀಯನಲ್ಲಿ ಇರ್ತಕ್ಕಂಥ ಒಂದು ವಾಕ್ಯವನ್ನು ನೀವು ನೋಡಿದಾಗ, ಅಲ್ಲಿ ಈ ತೂರ್ ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬರೀ ಯೆರೂಸಲೇಮಿನ ಬಗ್ಗೆ ಸ್ವಲ್ಪ ಒಂಥರ ಏನಂತ ಹೇಳ್ತೀರಿ ಅದನ್ನ, ಒಂಥರ ಹೀಯಾಳಿಸ್ತಕ್ಕಂತ ಒಂದು ಗುಣ ಇತ್ತು. ಯಾವಾಗ ಬ್ಯಾಬಿಲೋನಿಯರು ಬಂದು ಯೆರೂಸಲೇಮನ್ನ ಮುತ್ತಿಗೆ ಹಾಕಿದ್ರು, ಆವಾಗ ಈ ತೂರ್ ದೇಶದವರು ಒಂಥರ ತುಚ್ಛವಾಗಿ ಕಾಣ್ತಿದ್ರು. ಏನಂತೀರಿ? ತುಚ್ಛವಾಗಿ ಕಾಣ್ತಿದ್ರು. ಆ ರೀತಿ ಹೇಳಿದ್ದಕ್ಕೆ ಸ್ವಾಮಿ ಏನ್ ಮಾಡ್ತಾನಂದ್ರೆ, ಯೆರೆಮೀಯನ ಮುಖಾಂತರವಾಗಿ ಆ ದೇಶಕ್ಕೆ ಒಂದು ಪ್ರವಾದನೆಯನ್ನ ನುಡಿತಾರೆ. ನಿನ್ನ ದೇಶವು ಕೋಟೆ ಕೊತ್ತಲುಗಳನ್ನ ಕೆಡವಿ ಹಾಕಿ ನಿನ್ನ ಮೇಲೆ ಬಲೆಗಳನ್ನ ಹಾಸುವಂತೆ ಮಾಡುವೇನು ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಸಂಭವಿಸ್ತದೆ. ಕೊನೆಯಲ್ಲಿ ಅದನ್ನ ನೆರವೇರಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಾರೆ, ಸುಮಾರು ಒಂದು 18 ಸಾರಿ ಈ ತೂರ್ ದೇಶವನ್ನ ಹಾಳು ಮಾಡ್ತಾರೆ. ಈ ಹೊಸ ತೂರ್ ಮತ್ತು ಹಳೆ ತೂರ್ ಎಂಬುದಾಗಿ 2 ದೇಶ ಇದೆ ಅಲ್ಲಿ. ಆ ಹಳೆ ತೂರ್ನಿಂದ ಹೊಸ ತೂರ್ ದೇಶ ಎಷ್ಟಪ್ಪ ಅಂತಂದ್ರೆ ಸುಮಾರು 800 ಮೀಟರ್ ಇದೆ ಅಷ್ಟೇ. ನಾಟಿ 1 ಕಿಲೋಮೀಟರ್, 800 ಮೀಟರ್ ಇದೆ. ಆ 800 ಮೀಟರ್ ಅಲ್ಲಿ ಇರ್ತಕ್ಕಂಥ ಈ ದೇಶವನ್ನ, ಇದು ಏನಪ್ಪಾ ಅಂತಂದ್ರೆ ಯೆರೂಸಲೇಮಿನ ಬಗ್ಗೆ ಬಹಳ ಹೀನವಾದಂತ ಸ್ಥಿತಿಯಲ್ಲಿ ನೋಡಿದ್ದಕ್ಕೆ ಸ್ವಾಮಿ ಅದರ ಮೇಲೆ ಏನ್ ಮಾಡ್ತಾನೆ, ಪ್ರವಾದನೆಯನ್ನ ನುಡಿತಾನೆ. ಎಲೀಷನನ್ನ ತೆಗೆದುಕೊಳ್ರಿ. ಎಲೀಷನು ಆತನು ಬೆತೇಲ್ನಿಂದ ಯೆರಿಕೋ ಪಟ್ಟಣಕ್ಕೆ ಆತನು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ
ಸಣ್ಣ ಮಕ್ಕಳು ಬಂದು ಏನ್ ಮಾಡ್ತಾರೆ, ಆತನನ್ನ ಎದ್ದೇಳು ಎದ್ದೇಳು ಬೋಳ ಮಂಡ್ಯವನೇ ಅಂತ ಹೇಳಿ ಅವನ್ನ ಹೀಯಾಳಿಸ್ತಾರ. ಆ ಹೀಯಾಳಿಸಿದ್ದಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ಅವ್ರ ಮೇಲೆ ಒಂದು ದುಷ್ಟ ನಾಶನಕ್ಕೆ ಅವ್ರನ್ನ ಒಳ ಮಾಡ್ತಾರೆ. 2 ಹೆಣ್ಣು ಕರಡಿಗಳು ಬಂದು 42 ಮಕ್ಕಳನ್ನ ತಿಂದಾಕ್ತಾರೆ. ನೋಡಿ, ಇದು ಆಕ್ಚುಲಿ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರು ಅದು 1 ವರ್ಷ ಎಲ್ಲ ಮಾಡಿರೋದು. ಮಕ್ಕಳು ಇನ್ನೋಸೆಂಟ್ ಅಂತ ಹೇಳ್ತೇವೆ, ಅದು ಸದ್ಗುಣ ಉಳ್ಳವರು ಅಂತ ಹೇಳ್ತೇವೆ. ಆದ್ರೆ ಈ ಮಕ್ಕಳು ಇನ್ನೋಸೆಂಟ್ ಆಗಿರ್ಲಿಲ್ಲ. ಮಿಸಸ್ ವೈಟಮ್ನವ್ರು ಹೇಳ್ತಾರೆ, ಅದೇ ಪ್ರವಾದಿ ಸುಮಾರು 50 ವರ್ಷಗಳ ಕಾಲ ಬೆಥೆಲ್ನಿಂದ ಎರಿಕೋ ಪಟ್ಟಣಕ್ಕೆ ಮತ್ತು ಬೆಥೆಲ್ನಿಂದ ಜೋರ್ಡನ್ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ನು. ಯಾಕಂದ್ರೆ ಅಲ್ಲಿ ಸ್ಕೂಲ್ ಆಫ್ ದ ಪ್ರಾಫಿಟ್ ಇತ್ತು, ಪ್ರವಾದಿಯ ಮಂಡಳಿ ಇತ್ತು ಸ್ಥಾಪಿಸಿದ್ರಿಂದ ಇವರು ಅಲ್ಲಿ ಹೋಗ್ತಾ ಇದ್ರು. ಇವರು ಸುಮಾರು 50 ವರ್ಷಗಳ ಕಾಲ ಅಡ್ಡಾಡಿದ್ದಾರೆ. ಈ ಮಕ್ಕಳು ಯಾಕೆ ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಅವರ ತಂದೆ ತಾಯಿಗಳಿಂದ ಕಲ್ತಿರ್ತಕ್ಕಂಥದ್ದು. ತಂದೆ ತಾಯಿಗಳು ಹೇಳ್ತಾ ಇದ್ರು, ಅಂದ್ರೆ ಎದ್ದೇಳು ಏಳು ಬೋಳ ಮಂಡವನೇ, ಅಂದ್ರೆ ಎಲಿಯನ್ನು ಹೋಗ್ಬಿಟ್ಟಿದ್ದ, ಪರಲೋಕಕ್ಕೆ ಹೋಗಿದ್ನಲ್ಲ, ಅದನ್ನ ನೋಡ್ಕೊಂಡು ಈ ಬೋಳ ಮಂಡವನೇ ನೀನು ಹೋಗು ಅಂತ ಹೇಳಿ. ನೋಡಿ ಅವನು ಎಷ್ಟು ಹೀಯಾಳಿಸಿದ್ರು. ಆದ್ರೆ ಅದೇ ಸಂದರ್ಭದಲ್ಲಿ 2 ಹೆಣ್ಣು ಕರಡಿಗಳು ಬಂದು ಏನ್ ಮಾಡ್ತವೆ, ಆ 42 ಮಕ್ಕಳನ್ನ ತಿಂದಾಕ್ತವೆ. ಅಂದ್ರೆ ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ, ಕೆಲವು ಸಾರಿ ಅವಹೇಳನ ಅಥವಾ ಸಣ್ಣ ಅಸಹ್ಯವಾಗಿ ಅವ್ರ ಬಗ್ಗೆ ನಾವು ಮಾತಾಡ್ದಾಗ್ಲೂ ಕೂಡ ದೇವರಿಗೆ ಅದು ಇಷ್ಟವಾಗಿರಲಿಲ್ಲ. ಯಾಕಂದ್ರೆ ದೇವರು ಯೆರೂಸಲೇಮನನ್ನ, ಈ ಇಸ್ರೇಲ್ ದೇಶವನ್ನ ದೇವರು ಆರಿಸ್ಕೊಂಡಿದ್ದನು. ಆ ಜನಾಂಗವನ್ನ ದೇವರು ಅದನ್ನ ಏನ್ ಮಾಡ್ತಾನೋ ಅದು ಆತನ ಬಿಟ್ಟಿದ್ದು. ಅವ್ರನ್ನ ನಾಶನ ಕಳಿಸ್ತಾನೋ, ಅವ್ರನ್ನ ಪ್ರವಾದನೆ ನುಡಿದು ಬೇರೆಯವರ ವಶಕ್ಕೆ ಒಪ್ಪಿಸ್ಕೊಡ್ತಾನೋ, ಅದು ಆತನ ಬಿಟ್ಟಿದ್ದು. ನಾವು ಜಡ್ಜ್ ಮಾಡ್ತಕ್ಕಂಥವ್ರು ಅಥವಾ ನ್ಯಾಯ ತೀರ್ಪನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯವಲ್ಲ. ಅದರಿಂದ ಇವತ್ತೇನಪ್ಪ ಅಂತ ಹೇಳಿದ್ರೆ, ಮುಂದಿನ ಪಾಠಗಳಲ್ಲಿ ನಾವು ಚೆನ್ನಾಗಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ದಯಮಾಡಿ ನೀವು ನಿಮ್ಮ ವಾಕ್ಯಗಳನ್ನ, ನಾವು ತಿಳಿಸ್ತಕ್ಕಂಥ ಕೆಲವು ವಾಕ್ಯಗಳನ್ನ ವಿಮರ್ಶೆ ಮಾಡ್ರಿ. ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ತಗೊಂಡ್ ಬನ್ನಿ, ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಮ ರಕ್ಷಣೆಯ ಹಾದಿಯನ್ನ ನಾವು ತಾನೇ ವರ್ಕೌಟ್ ಮಾಡ್ಬೇಕು, ನಾವು ತಾನೇ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ರಕ್ಷಣೆ ಹಾದಿಯನ್ನ ಸ್ವಾಮಿ ಸುಲಭವಾಗಿ ತನ್ನ ಮಕ್ಕಳಿಗೆ ಮಾಡ್ತಾ ಇದ್ದಾನೆ. ಹೇಗೆ ಸೈರಸನ ಮುಖಾಂತರವಾಗಿ ಯಹೂದಿಗಳೆಲ್ಲರೂ ತಮ್ಮ ದೇಶಕ್ಕೆ ಹೋಗಿ, ಇವತ್ತು ಕೂಡ ನೋಡಿ ಅಬ್ರಾಹ್ಮನಿಗೆ ಸ್ವಾಮಿ ಹೇಳಿರ್ತಕ್ಕಂಥ ಮಾತುಗಳು ಏನಪ್ಪಾ ಅಂತ ಹೇಳಿದ್ರೆ, ನೀವು ಚೆದರಿ ಹೋಗ್ತೀರಿ, ನೀವು ಚೆದರಿ ಹೋಗಿರುವವ್ರನ್ನ ನಾನು ತಿರುಗಿ ನಿಮ್ಮ ಪ್ರಾಂತ್ಯಕ್ಕೆ ಬರ ಮಾಡ್ತೇನೆ. ಟಿಲ್ ಟುಡೇ ದೇ ಬಿಲೀವ್. ಇವತ್ತು ಕೂಡ ಇಸ್ರಾಯೇಲ್ರು ನಂಬಿದ್ದಾರೆ. ಏನಂತಂದ್ರೆ ಅವರೆಲ್ಲರೂ ಕೂಡ ಇಸ್ರಾಯೇಲ್ ದೇಶಕ್ಕೆ ಬರ್ತಾರೆ. ಸೊಲೊಮೋನನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯ, ಸೊಲೊಮೋನನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯ ನಾಶ ಆಯ್ತು. ಆನಂತರ ಹೆರೋದನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯ ಅದು ಕೂಡ ನಾಶ ಆಯ್ತು. ಇವಾಗ ಇರ್ತಕ್ಕಂಥ ಈ ದೇವಾಲಯ ಏನಪ್ಪಾ ಅಂತಂದ್ರೆ ಅದು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಹಾಗಾಗಿ ತಿರುಗಿ ನಾವು 3ನೇ ವಿಮೋಚನೆಯನ್ನ ಮಾಡ್ತಾನೆ. ಯಾವತ್ತು ಕೂಡ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಆ ವಾಗ್ದಾನವನ್ನ ಆತನ ಏನ್ ಮಾಡೋದಿಲ್ಲ, ವಾಪಸ್ ತೆಗೆದುಕೊಳ್ಳುವ ದೇವರಲ್ಲ. ಓ ಹೌದು, ಇವ್ರು ನನಗೋಸ್ಕರ ತಿರುಗಿ ಬಿದ್ರು, ಇವ್ರಿಗೆ ನಾನು ವಾಗ್ದಾನ ಮಾಡಿದ್ದೆ, ನಾನು ವಾಪಸ್ ತಗೊಳ್ತೀನಿ ಅಂತ ದೇವ್ರು ಯಾವತ್ತೂ ಕೂಡ ಹೇಳೋದಿಲ್ಲ. ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೋಬನನ್ನ ಯಾವ ರೀತಿಯಾಗಿ ಏಸಾವನನ್ನ ದೇವರು ಆಶೀರ್ವಾದ ಮಾಡಿದ್ನೋ ಅದೇ ರೀತಿಯಾಗಿ ಹಾಗರಳ ಮುಖಾಂತರ ನಮ್ಮ ಪಾಠಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇರ್ತದೆ, ಅಸತ್ಯಕ್ಕೆ ಜಯ ಇರುವುದಿಲ್ಲ. ಅಸತ್ಯವನ್ನ ಸ್ವಾಮಿ ಕೊನೆಗಾಣಿಸ್ತಾನೆ. ಅದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ, ಬೇಕಾದಷ್ಟು ಆಧಾರಗಳಿದೆ. ಅದನ್ನ ನಾವು ತಿಳಿತಾ ಹೋಗುವುದು, ಅದರ ಸಮಯ ಇಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ಇವತ್ತು ಪೀಠಿಕೆ ಆಗಿರೋದ್ರಿಂದ ಮುಂದಿನ ಪಾಠಗಳಿಗೆ ನಾವು ಪ್ರವೇಶಿಸುವಾಗ ಇನ್ನೂ ಹೆಚ್ಚಾದಂತ ವಿಚಾರಗಳನ್ನ
ದೇವರು ನಮಗೆ ತಿಳಿಪಡಿಸಲಿ ಮತ್ತು ತಿಳ್ಕೊಂಡು ನಮ್ಮ ರಕ್ಷಣೆ ಹಾದಿಯನ್ನ ನಾವು ಕಂಡುಹಿಡಿಲಿಕ್ಕೆ ನೋಡೋಣ ಎಂಬುದಾಗಿ ನಾವು ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಈ ಸಂದರ್ಭದಲ್ಲಿ ನಿಮ್ಗೆ ಏನಾರ ಪ್ರಶ್ನೆಗಳಿದ್ರೆ ಪ್ರಶ್ನಾವಳಿಯ ಸಮಯವನ್ನ ಕೊಡಬೇಕಾಗಿ ಬೋಧಕರಿಗೆ ನಾನು ಕೇಳ್ಕೊಳ್ತೇನೆ. ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠವನ್ನ ಪ್ರಾರಂಭಿಸಿದಂತ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಪ್ರಶ್ನೆಗಳಿದ್ರೆ, ತಿಳ್ಕೊಳ್ಬೇಕಾದಂತ ವಿಚಾರಗಳಿದ್ರೆ ಹಂಚ್ಕೊಳ್ಳಲಿಕ್ಕೆ ಸಮಯ ಇದೆ. ಇದನ್ನ ನೀವು ಕೇಳಿ ತಿಳ್ಕೊಬಹುದು. ಓಕೆ, ಇಲ್ಲವಾದ್ರೆ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಏನಾದ್ರು ಹೇಳೋರು ಇದ್ರೆ ದಯಮಾಡಿ ಹಂಚ್ಕೊಳ್ಳಿ. ಏನಾದ್ರು ವಿಷಯ ಕುರಿತಾಗಿ ಏನಾದ್ರು ಹೇಳೋದಿತ್ತಂದ್ರೆ ಹಂಚ್ಕೋಬಹುದು. ಓಕೆ, ಏನಿಲ್ಲ ಅಂತಂದ್ರೆ ದೇವರು ನಮ್ಮನ್ನ ಮುನ್ನಡೆಸಲಿ. ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಇದ್ರೆ ತಿಳಿಸಬೇಕೆಂಬ ಕೇಳ್ತೇನೆ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ದೇಶದ ನಡುವೆ ನಡೆಯುವಂತ ಯುದ್ಧ ಇದು ಇನ್ನಷ್ಟು ಭೀಕರವಾಗಿ ಉಲ್ಬಣ ಆಗುವಂತ ಸ್ಥಿತಿಗತಿಗಳು ಕಾಣ್ತವೆ. ಸ್ವಾಮಿ ಇದನ್ನ ಹತೋಟಿಗೆ ತೆಗೆದುಕೊಳ್ಳಿ, ತನ್ನ ಸುವಾರ್ತೆ ಸೇವೆಗೆ ಅನುಕೂಲ ಆಗುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಪ್ರಾರ್ಥನೆ ಮಾಡಬಹುದಾ? ಸಹೋದರಿ ರಾಜೇಶ್ವರಿ ಅವರು ಇಲ್ಲವಾದರೆ ಪಾಸ್ಟರ್ ಸ್ವಂತ ಅಂಗಳವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊತೇನೆ. ಓಕೆ, ಮುಕ್ತಾಯಕ್ಕಾಗಿ ನಾನೇ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಮಕ್ಕಳಾದ ನಾವು ದೇವ ಸೇವಕರ ಮುಖಾಂತರವಾಗಿ ಉತ್ತಮವಾದಂತ ರೀತಿಯಲ್ಲಿ ಈ ಅಂತ್ಯಕಾಲದ ಪ್ರವಾದನೆಗಳು ನಡೆಯುವ ಮುನ್ಸೂಚನೆಯನ್ನ ಕಲಿಯುವಾಗೆ ಕಾರ್ಯ ಮಾಡಿದ್ರಿ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ವಾರದ ಎಲ್ಲಾ ದಿನಗಳು ನಮ್ಮೊಟ್ಟಿಗಿದ್ದು ಬೋಧಿಸುವಂತ ಬೋಧಕರ ಜೊತೆ ನಿನ್ನಿದ್ದು ಈ ಲೋಕದ ಅಂತ್ಯದಲ್ಲಿ ನಡೆಯುವಂತ ಕಾರ್ಯಗಳನ್ನ ಅರ್ಥೈಸಿಕೊಳ್ಳಲು, ತಿಳಿದುಕೊಳ್ಳಲು, ಅವುಗಳನ್ನ ನಾವು ಸಾಕ್ಷಿಯಾಗಿ ಸಾರಲು, ಮುಂದಿನ ನಮ್ಮ ಸಂತತಿಗಳು ಸವಿಸ್ತರವಾಗಿ ಇದನ್ನ ಮನಗಂಡು ಆ ದಿನಮಾನಗಳು ನಡೆಯುವಾಗ ನಿನ್ನ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ಭರವಸೆದಿಂದ, ಸ್ಥಿರಚಿತದಿಂದ ನಿನ್ನ ರಾಜ್ಯಕ್ಕೆ ಹಂಬಲಿಸಿ ಸಿದ್ಧರಾಗಲು ಈ ಪಾಠಗಳು ನಮ್ಮ ಕುಟುಂಬ ಮಕ್ಕಳನ್ನು, ನಮ್ಮನ್ನು ರಕ್ಷಿಸುವಂತೆ ಕಾರ್ಯ ಮಾಡು. ಕಲಿತಂತ ವಿಷಯಗಳನ್ನು ಆಶೀರ್ವದಿಸು. ಅವುಗಳನ್ನು ನಾವು ಮರೆಯದೆ ನಮ್ಮ ಹೃದಯದ ಹಲಗೆ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಕಾರ್ಯ ಮಾಡ. ಈ ಪಾಠವನ್ನು ನಡೆಸುವಂತ ಬೋಧಕರನ್ನು ಆಶೀರ್ವದಿಸು. ಅವರ ಮುಖಾಂತರವಾಗಿ ನೀನು ಮಾತನಾಡು. ಪ್ರತಿಯೊಂದು ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು. ಈ ಕಠಿಣ ಕಾಲಗಳಲ್ಲಿ ಸತ್ಯದ ಸಂದೇಶದ ಆಕಾಂಕ್ಷೆ ಕೆಲವರಿಗೆ ಮಾತ್ರ ಇರುವಂತದ್ದಾಗಿದೆ. ಆ ಕೃಪೆಯನ್ನ ಕೆಲವು ಜನರಾದ ನಾವು ಪಡೆದುಕೊಳ್ಳುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಇನ್ನು ಅನೇಕರಿಗೆ ಆ ಕೃಪೆ ದೊರೆಯಲಿ. ನಮ್ಮೊಟ್ಟಿಗೆ ಎಲ್ಲರೂ ಬಂದು ಈ ಪಾಠಗಳನ್ನ ಕಲಿಯುವಂತಾಗಲಿ. ಪವಿತ್ರಾತ್ಮ ದೇವರು ಅವರನ್ನು ಪ್ರೇರಿಸಲಿ ಸ್ವಾಮಿ. ನಮ್ಮೊಟ್ಟಿಗೆ ಸೇರಿಸಲಿ. ಅನೇಕ ಸತ್ಯ ಸಂಗತಿಗಳನ್ನ ತಿಳಿದುಕೊಳ್ಳುವಂತೆ, ಹಂಚಿಕೊಳ್ಳುವಂತೆ ಹಾಗೂ ಸ್ವಾಮಿ ಬಲ ಹೊಂದುವಂತೆ ಕಾರ್ಯ ಮಾಡಿ. ಅನೇಕ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಟ್ಟಿದ್ದೇವೆ ಸ್ವಾಮಿ. ನೀನು ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ
ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟಿದ್ದೀವಿ. ಅನೇಕರ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತವನ್ನು ನೆರವೇರಿಸಿದ್ದು ನಿನ್ನ ನಾಮಕ್ಕೆ ಸ್ತೋತ್ರ. ವಿಶೇಷವಾಗಿ ದುಃಖದಲ್ಲಿರ್ತಕ್ಕಂಥ ಸಹೋದರ ಜಾನ್ ಡೇವಿಡ್ ಅವರನ್ನ, ಅವರ ಕುಟುಂಬ, ಅವರ ಮಕ್ಕಳನ್ನ ನೀನು ಆಶ್ರಯಿಸುವ. ಸಂಕಟದಲ್ಲಿರುವಂತವ್ರನ್ನ ಸಂತೈಸು, ಬಲಪಡಿಸು. ದುಃಖದ ದಿನಗಳು ಕಳೆದು ಹೋಗಿ ಅವರು ನೆಮ್ಮದಿಯ ದಿನಗಳನ್ನ ಅನುಭವಿಸುವಂತ ಕಾಲಗಳನ್ನ ಒದಗಿಸಿಕೊಡು ಕರ್ತನೆ. ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಬಿಟ್ಟು ಭರವಸೆ ಉಳ್ಳವರಾಗಿ ನೀತಿಯ ಜೀವಿತವನ್ನ, ಶ್ರೇಷ್ಠವಾದ ಹೋರಾಟವನ್ನು ಮುನ್ನಡೆಸುವಂತೆ ಸಹಾಯ ಮಾಡು. ಅಸ್ವಸ್ಥರಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತ ಜನರನ್ನ ನೀನು ಮುಟ್ಟಿಸುವ. ವಿಶೇಷವಾಗಿ ಸ್ವಾಮಿ, ಕಷ್ಟ ಕಾಯಿಲೆಗಳನ್ನ ತೆಗೆದುಹಾಕು. ಬಡತನ ಸಮಸ್ಯೆಗಳನ್ನ ದೂರ ಮಾಡು. ಚಿಂತೆ ದುಃಖಗಳನ್ನ ತೆಗೆದುಹಾಕು. ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸು. ದಾಂಪತ್ಯ ಕಲಹಗಳನ್ನ ಸರಿಪಡಿಸು, ನಿವಾರಿಸು. ಸಂತಾನವನ್ನ ದಯಪಾಲಿಸಿಕೊಡು. ಅನೇಕ ಬಿಕ್ಕಟ್ಟುಗಳು ಈ ಕೊನೆ ಕಾಲದಲ್ಲಿ ನಿನ್ನ ನಾಮದ ಘನತೆಗಾಗಿ ಬಿಡುಗಡೆ ಆಗಬೇಕಾಗಿದೆ. ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳು ಸಂತುಷ್ಟಿ ಸಹಿತವಾಗಿ ಸಂಪತ್ಪೂರಿತವಾದ ಆಶೀರ್ವಾದಗಳೊಂದಿಗೆ ನಿನ್ನನ್ನು ಆರಾಧಿಸುವಂತೆಯೂ, ನಿನ್ನ ಸೇವೆ ಮಾಡುವಂತೆಯೂ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆಯೂ ಬಲ ಹೊಂದಬೇಕಾಗಿದೆ. ಅದಕ್ಕಾಗಿ ನೀನು ವಿಶೇಷವಾದ ರಕ್ಷಣೆಯನ್ನ ನಿನ್ನ ಸಭೆಯಲ್ಲಿ, ನಿನ್ನ ಮಕ್ಕಳ ಜೊತೆಯಲ್ಲಿ, ವಿಶೇಷವಾಗಿ ನಿನ್ನ ವಾಕ್ಯವನ್ನು ಕಲಿಯುವಂತ ಎಲ್ಲ ದೇವ ಮಂದಿಯ ಜೊತೆಯಲ್ಲಿ ಸದಾಕಾಲ ನಿನ್ನ ನಡೆಸೋಕೆ ನಿಲ್ಲಿಸುವ. ಸೈತಾನ ಆಕ್ರಮಣಗಳಿಂದ, ಶೋಧನೆಗಳಿಂದ, ಅಪಾಯಗಳಿಂದ, ಕೇಡಿನಿಂದ, ಗಂಡಾಂತರಗಳಿಂದ ತಪ್ಪಿಸು. ಲೋಕದಲ್ಲಿ ಆಗುವಂತ ಈ ಬದಲಾವಣೆಗಳಲ್ಲಿ ನಿನ್ನ ಮಕ್ಕಳಿಗೆ ಯಾವುದೇ ಅಪಾಯಗಳಾಗದಾಗಿ ನೀನು ಕಾಪಾಡು. ನಿನ್ನ ವಾಗ್ದಾನಗಳು ನಿನ್ನ ಸಭೆಯಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರುವಂತೆ ಕೊಡ್ಬೇಕು. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶಕ, ಆರೋಗ್ಯದಿಂದ ತುಂಬಿಸು, ಸುಖ ನಿದ್ರೆ ಕೊಡು, ಸುಕ್ಷೇಮ ಕೊಡು. ಬೆಳಿಗ್ಗೆ ಹರ್ಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡುವಂತೆ ಕಾರ್ಯ ಮಾಡು. ತಲೆಬಾಗಿ ಬಂದಿರುವಂತ ನಿನ್ನ ಭಕ್ತ ಮಂಡಳಿಯನ್ನು ಆಶ್ರಯಿಸು. ಪ್ರತಿಯೊಂದು ಕುಟುಂಬವನ್ನು ಆಶ್ರಯಿಸು. ಕೊಂಡ ಮಕ್ಕಳು, ಬಂಧು ಬಳಗ, ಸಂತಾನವನ್ನ ನೀನು ಆಶ್ರಯಿಸು. ನಿನ್ನ ನಾಮದ ಘನತೆಗಾಗಿ ಅಭಿವೃದ್ಧಿಪಡಿಸು. ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದೇವ ಕರ್ತನೆ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮನ್ನು ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನ ಕೇಳಲು ಬಂದಿರುವಂತ ಪ್ರತಿಯೊಬ್ಬನೇ ನಮ್ಮ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಅನೇಕ ವಿಜ್ಞಾಪನೆಗಳನ್ನ ನಿಮ್ಮ ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಹಿರಿಯಾದಂತ ಕೋಲ್ಕರ್ ಅವರ ಮೇಲೆಯೂ, ರಾಗವನ್ನು ಹಾಡಿರ್ತಕ್ಕಂಥ ಪ್ರಿಯ ಸಹೋದರಿ ವರಲಕ್ಷ್ಮಿ ಅವರ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ಇಂದು ಎಂದೆಂದು ನೆರವೇರಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ದೇವರ ಸಭೆಗೆ